ಮಾರ್ನಿಂಗ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ ಗೊತ್ತು. ನೀವು ಹಿಂದಿನ ಇದೆಲ್ಲ ನೋಡ್ಕೊಂಡು ಬಂದಿರ್ತೀರ, ನೆನ್ನೆ ಮೊನ್ನೆದೆಲ್ಲ ವಿಡಿಯೋ. ಸುಮ್ಮನೆ ಈಗ ಬೆಳಗ್ಗೆ ಎದ್ದಾಗ 8 hours ಸ್ಲೀಪ್ ಆಗೋಯ್ತು, ಫುಲ್ ಫ್ರೆಶ್ ಆಗಿದ್ದೀನಿ. ಏನವ ಏನು ಹೇಳ್ಬೇಕು, ಇದೊಂದು ಹೇಳ್ಬಿಡ್ತೀನಿ ಅವ್ರಿಗೆ. ಏನು ಗೊತ್ತಾ, ಒಳ್ಳೆ ಸ್ಲೀಪ್ ಆಯಿತಾ ಬನ್ನ ಮೇಡಮ್ ನಮ್ಮ ಹೆಲ್ಪ್ ಮಾಡ್ತಾರಲ್ಲ, ಅವ್ರ ಇಲ್ಲೇ ಕೂತಿದ್ದಾರೆ. ಈಗ ಏನಾಯ್ತು ಅಂದರೆ, ಇವತ್ತೇನು ಕೆಲಸ ಆಗಿದೆ, ಏನಾಯಿತು ಫ್ರಿಜ್ ಓಪನ್ ಮಾಡೋಕ್ಕೆ ಬಂದಿಲ್ಲ ಅಂತ. ಅದು ಪದೇ ಪದೇ ಓಪನ್ ಮಾಡಿರ್ತಾನಲ್ಲ, ಅದಕ್ಕೆ ನಾವು ಫ್ರಿಜ್ದು ಮಾಮೂಲಿ ಸಣ್ಣ ಲಾಕ್ ಬರುತ್ತಲ್ಲ, ಹಿಂಗೆ ಕೈಯಲ್ಲಿ ಹಿಂಗೆ ಓಪನ್ ಮಾಡ್ತೀವಲ್ಲ, ಅದು ನಂಗೆ ಐತೆ. ಅದಕ್ಕೆ ಬೆಳಗ್ಗೆಯಿಂದ ಪಾಪ ಕೂತ್ಬಿಟ್ಟವ್ರೆ. ಆಮೇಲೆ ಈಗೆಲ್ಲ ಹೇಳ್ಕೊಟ್ಟು ಈಗ ರೊಟೀನ್ ಶುರು ಮಾಡಬೇಕು. 1 hour ಲೇಟ್ ಆಗೋಯ್ತು ಗೊತ್ತಾ. 9 ಗಂಟೆಗೆ ಎದ್ದಿದ್ದೀನಿ ನಾನು. 9 ಗಂಟೆಗೆ ಖುಷಿಯಾಗುತ್ತೆ. ಎಸ್ ಸರ್, ಲೇಟಾಗಿ ಇದ್ದರೆ ಖುಷಿ ಆಗೋದು ಗೊತ್ತಾ. ಎಷ್ಟು ಹೇಳವ. ಹಾಯ್ ಎಲ್ರಿಗೂ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಾವು ಪರವಾಗಿಲ್ವಂತೆ, ಬೆಳಗಿನ ಜಾವ 4 ಗಂಟೆಗೆ ಮತ್ತೆ ಜ್ವರ ಬಂದಿತ್ತಂತೆ. ಹೌದಾ? ಈಗ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆಮೇಲೆ ಆರಾಮಾಗಿದ್ದಾಳೆ. ನಾನು ಇವತ್ತೊಂಚೂರು ಬೇಕಾರೆ ಒಂಥರ ಡಿಸ್ಟರ್ಬ್ ಸ್ಲೀಪ್ ಥರ ಇಷ್ಟು ದಿನ. ಸೊ ಇವತ್ತೊಂಚೂರು ನಾನು ಮಲಗಿದ್ದೆ. ಸೊ ನಿನ್ನೆ ವಿಡಿಯೋ ಇದು ಕಟ್ತಾ ಇದ್ದೆ, ನನ್ನ ಮೂತಿಗೆ ಅಡ್ಡ ಬರ್ತಾ ಇತ್ತು. ಈಗ ಹೇಳಿ ಮೇಡಮ್. ಏನೂ ಇಲ್ಲ ಗೈಸ್, ನಾನು ಬೆಳಿಗ್ಗೆ ಎದ್ದು ಇವತ್ತು 13ನೇ ತಾರೀಕು. ಇವತ್ತು ನನ್ನ ಅಮ್ಮೆಯದು ಬರ್ಡೇ. ಏನೋ ಒಂದು ಹೇಳಕ್ ಬಂದ್ರೆ ಏನೋ ಒಂದು ಹೇಳೋದಲ್ಲ, ಸುಮ್ಮನೆ ನೀವೇ ಹೇಳ್ಕೊಳ್ಳಿ ಹೋಗಿ. ಹೇಳೋ ನೋಡಿ ಹೋಯ್ತು ನನಗೆ. ಅವಾಗಿಂದ ಅಲ್ಲಿಗೆ ಬಂದೆ, ಅದೇನು ಗೊತ್ತಾ ಅಂತ ಹೇಳಿ ಆಯ್ತು. ಏನು ಗೈಸ್, ಈ ಥರ ನಾವು ಇದು ಆನವಲ್ಲೂ ಅನ್ನೋದು 5-6 ಮಂತ್ಸ್ಗೆ ನಾವು ಬಂದ್ಬಿಟ್ವಿ ಆಯಿತಾ. ಅಮೇಯದಲ್ಲಾದರೂ 9 months ಬಾಣಂತನ ಮಾಡ್ಕೊಳ್ಳೋಣ. ಬಾಣಂತನ ಏನು ಮಾಡ್ಕೊತಾ ಇರಲಿಲ್ಲ, ಅದು ಬೇರೆ ವಿಷಯ. ಅಟ್ಲೀಸ್ಟ್ ಇವಾಗ 2 ಮಕ್ಕಳಿರೋದ್ರಿಂದ ಎಲ್ಲನೂ ನಾವು ಫ್ಯಾಮಿಲಿ ಕಮ್ಯುನಿಕೇಟ್ ಮಾಡ್ಕೊಂಡು, ನಿಮ್ಗೆ ಅದನ್ನೂ ಹೇಳಿದ್ದೀನಿ, ಎಷ್ಟು ಸಲ ಕ್ಲಾರಿಟಿ ಕೊಟ್ಟಿರೋದು. ನಾನೇ ಹೋಗಿದ್ದೆ, ಯಾಕಂದರೆ ನಾನು ಒಬ್ಬಳೇ ಕೇರ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಏನೇನೋ ಮಾತಾಡ್ತೀನಿ, 1 ನಿಮಿಷ. ಅವಾಗ ನೋಡಿ, ಇದು ಸಮಸ್ಯೆ. ನಾವು ಬೆಳಗ್ಗೆ ಎದ್ಬಿಟ್ಟು ಏನೋ ಪಾಪ ಹೇಳ್ಬೇಕು ಅಂತ ಇರ್ತಾಳೆ, ನಾನೇನೋ ಹೇಳ್ಬಿಡ್ತೀನಿ. ಅದಾದಮೇಲೆ ಓಕೆ, ಈಗ ಆಪೋಸಿಟ್ ಕೂತ್ಕೊಂಡ್ಬಿಟ್ಟು ಅವಳ ರಿಯಾಕ್ಷನ್ ನಾನು ನೋಡಿಕೊಂಡು ಈಗ ಅವಳದೇನು ಕೇಳೋಣ ಬನ್ನಿ. ಹೇಳಮ್ಮ. ಅದೇ ಮೊನ್ನೆ ವಿಡಿಯೋದಲ್ಲಿ ನಾನು ಅಳ್ತಿದ್ದೆ ಅಲ್ವಾ, ಅದಕ್ಕೆ ಲಾಟ್ಸ್ ಆಫ್ ಕಮೆಂಟ್ಸ್. ಗೊತ್ತಾಯ್ತು, ಅವೆಲ್ಲ ಮಾತಾಡೋದಾಗಲಿ. ಸರಿ, ಇಂಟ್ರಪ್ಟ್ ಮಾಡಬಾರ್ದಲ್ಲ ನಾನು. ಸಾರಿ. ನಿಮ್ಗೆ ಬರೀ ಮೂತಿ ಕಾಣ್ತಾ ಇದೆ. ಪರವಾಗಿಲ್ಲ ಬಿಡು, ಆಯಿತು. ಸೊ ಏನಿಲ್ಲ ಗೈಸ್, ಮಕ್ಕಳು ನೋಡ್ಕೊಳಕ್ಕೆ ನಮ್ಮ ಮಕ್ಕಳು ಮಾಡ್ಕೊಂಡ್ರೆ ನಾವು ಆಯಿತಾ. ಆನವಲ್ಲೂ ಅಷ್ಟೇ, ನಾವು 6 months ಎಲ್ಲ ಬಂದ್ಬಿಟ್ವಿ ಮನೆಗೆ. ಅವಾಗಲೂ ನಾನು ಪ್ರತೀಕ್ ಇಬ್ಬರೇ ನೋಡ್ಕೊಂಡಿದ್ದು. ಆ್ಯಂಡ್ ಮೋರೋವರ್ ಅವಾಗ ಹೆಲ್ಪರು ಕೂಡ ಇರಲಿಲ್ಲ ನಮಗೆ. ಈಗ ಅಟ್ಲೀಸ್ಟ್ ಈ ಸಲನಾರ ಒಂದು 9 ತಿಂಗಳಿರೋಣ ಅಂತ ಅಂದ್ಕೊಂಡ್ವಿ. ಏನೋ ಕೆಲವೊಂದು ವಿಷಯಗಳಿಗೆ ನಾನು ಬರಬೇಕಾಗಾಯಿತು. ನಾನು ಅದನ್ನು ನಿಮ್ಮೆಲ್ಗೂ ಎಲ್ಲೂ ಡಿಸ್ಕ್ಲೋಸ್ ಮಾಡಿಲ್ಲ. ಅದಕ್ಕೆ ಕಳ್ತಾ ಇರ್ಬೋದಲ್ವಾ. ಆ್ಯಂಡ್ ನನ್ನ ಪೇರೆಂಟ್ಸ್ನ ಎಲ್ಲರೂ ಅಲ್ಲಿಂದ ಬಂದ ತಕ್ಷಣ ದೇ ಸ್ಟಾರ್ಟ್ ಮಿಸ್ಸಿಂಗ್ ಅಲ್ವಾ, ಅದಕ್ಕೆ ಅಳ್ತಾ ಇದ್ದೆ. ಆ್ಯಂಡ್ ಆ ಒಂದು ಇನ್ಸಿಡೆಂಟ್ ಅದಕ್ಕೋಸ್ಕರ ಅಳ್ತಾ ಇದ್ದೆ. ಅದು ಬಿಟ್ಟರೆ ಮಕ್ಕಳು ನೋಡ್ಕೊಬೇಕು, ನನ್ನ ಕೈಲಿ ಆಗಲ್ಲ, ಆ ಥರ ಏನೂ ಇಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ, ಹೆಲ್ಪರ್ ಇದ್ದಾರೆ ನಿನಗೆ, ಹಸ್ಬೆಂಡ್ ಇದ್ದಾರೆ, ಯಾಕೆ ಹಿಂಗೆ. ಥ್ಯಾಂಕ್ ಯು ಸೋ ಮಚ್. ಎಷ್ಟೊಂದು ಜನ ಯು ಆರ್ ಸ್ಟ್ರಾಂಗ್, ನನಗೆ ಸಮಾಧಾನ ಮಾಡಿದ್ದೀರಾ, ಸಮಾಧಾನ ಹೇಳಿದ್ದೀರಾ. ಕಷ್ಟ ಅನ್ಕೊಬೇಡ. ಎಷ್ಟೊಂದು ಜನ ಅಪ್ಪ ಅಮ್ಮ ಇಲ್ಲದೆ ಅಥವಾ ಏನು ಸಪೋರ್ಟ್ ಇಲ್ಲದೆ ಅಥವಾ ಫಾರಿನಲ್ಲಿ ಏನೂ ಇಲ್ಲದೆ ಮಾಡ್ತಾರೆ ಅಂತ. ಆದರೆ ನೋಡಿ, ನನಗೆಲ್ಲ ಇದ್ದು ನಾನು ಹಿಂಗೆ ಇದ್ದೀನಿ. ಬಟ್ ಅದಿನ್ನ ಒಂಥರ ಬೇರೆ ಥರ ಹರ್ಟ್ ಆಗುತ್ತೆ. ಇಲ್ಲ ಅಂತಂದರೆ ಅದೊಂಥರ ಮೈಂಡ್ ಸೆಟ್, ಓಕೆ ಇಲ್ಲ ನಾವೇ ಮಾಡ್ಕೋಬೇಕು ಅನ್ನೋ ಥರ. ಸೊ ಈಗೆಲ್ಲ ಇದೆ ನನಗೆ, ನಿಮಗೂ ಗೊತ್ತು. ಸೊ ಆದರೂ ಕೂಡ ನಾನು ಬರೋ ಪರಿಸ್ಥಿತಿಗಳು ಬಂತು, ಸಿಚುವೇಶನು. ಒಬ್ರೊಬ್ರು ಒಂದೊಂದು ಥರ ಗೋತ್ರು ಆಗ್ತಿರ್ತಾರೆ. ಆ್ಯಂಡ್ ನಮ್ಮ ಲೈಫ್ನ ಬೇರೆಯವರು ಕಂಪೇರ್ ಮಾಡಿಕೊಂಡ್ರೆ ಅದರಲ್ಲಿ ಏನೂ ಅರ್ಥ ಇರಲ್ಲ. ಯಾಕಂದರೆ ನಾನು ಏನು ಮೋರೋವರ್ ನಾನು ಏನಕ್ಕೆ ಬಂದಿದ್ದೀನಿ ಅನ್ನೋದನ್ನ ನಾನು ಕ್ಲಾರಿಟಿನೇ ಕೊಟ್ಟಿಲ್ಲ. ಆ್ಯಂಡ್ ಅದೇನೇನೋ ಊಹೆಗಳ ಥರ ಆಗಬಾರ್ದು. ಒಬ್ರೊಬ್ರು ಒಂದೊಂದು ಥರ ಗೋತ್ರು ಆಗ್ತಿದ್ದಾರೆ, ನಾವು ಗೋತ್ರು ಆಗ್ತಾ ಇದ್ದೀವಿ. ಆ್ಯಂಡ್ ಮಕ್ಕಳನ್ನ ನೋಡ್ಕೊಳ್ಳೋದು ಯಾವ ಪೇರೆಂಟ್ಸಿಗೂ ಕಷ್ಟ ಆಗಿ ಅಥವಾ ಡಿಪೆಂಡೆಂಟ್ ಆಗಿ ನಾವು ಮಕ್ಕಳು ಮಾಡ್ಕೊಳ್ಳಲ್ಲ ಒಬ್ರೊಬ್ಬರು. ಆ್ಯಂಡ್ ವಿ ಆರ್ ಕಂಪ್ಲೀಟ್ಲಿ ಹ್ಯಾಪಿ. ಬಟ್ ನಾನು ಸ್ವಲ್ಪ ಮಿಸ್ ಮಾಡ್ಕೊತಿದ್ದೆ ಎನ್ವಿರಾನ್ಮೆಂಟ್ನ, ಅಪ್ಪನ ಅಮ್ಮನ್ನೆಲ್ಲ.
ಸೊ ಹಾಗಾಗಿ ನನಗದು ಇನ್ನೂ ಸ್ವಲ್ಪ ಅಡಾಪ್ಟ್ ಆಗೋದಕ್ಕೆ ಒಂಥರ ಕಷ್ಟ ಆಗ್ತಿತ್ತು. ಅದು ಪ್ರಾಬಬ್ಲಿ ಇದಾದರೂ ಎಲ್ಲ ವುಮೆನ್ಸ್ಗೆ ಅರ್ಥ ಆಗುತ್ತೆ, ಯಾಕಂದ್ರೆ ಎಲ್ರಿಗೂ ಫೀಲ್ ಆಗುತ್ತೆ ಅಲ್ಲೇ ಹುಟ್ಟಿ ಬೆಳೆದು. ಅಂದರೆ ಗೈಸ್ ಈಗ ನೆನ್ನೆ ಆಲ್ಮೋಸ್ಟ್ ತುಂಬ ಸತಿ ನನ್ನ ಹತ್ರ ಹೇಳಿದ್ದು ಮೌಲ್ಯ ಅಂತಂದರೆ ಮನೇಲಿ ಜನ ಇದ್ದರು ಎಲ್ಲ ಯಾವಾಗಲೂ ನನ್ನ ಹತ್ರ ಮಾತಾಡಿಸ್ತಾ ಇದ್ರು ಹಾಗೆ ಹೀಗೆ ಅಂತ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಅಳ್ತಾ ಇದ್ಲು. ಅದು ನೆನ್ನೆ ಜಾಸ್ತಿ ಅದೇ ಸಮಯಕ್ಕೆ ನಿಮ್ಮ ಒಂದು ವಿಡಿಯೋ ಅಪ್ಲೋಡ್ ಆಗಿತ್ತಲ್ಲ, ಒಂದು ಕಮೆಂಟ್ಸ್ ಬೇರೆ ನಿಮ್ಗೆ ಏನು ನೋಡೋಕ್ಕಾಗಲ್ವಾ ಹಾಗೆ ಹೇಗೆ ಅಂತ. ಅದನ್ನು ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನಾನೇ ಒಂದು ಕ್ವಶನ್ ಮಾಡ್ತಾ ಇದ್ದೀನಿ, ಏನು ಕಳ್ತಾಳೆ ನನಗೆ ಗೊತ್ತಾಗ್ತಲ್ವಲ್ಲ ಅನ್ನೋ ಥರ. ಯಾಕಂದರೆ ನನಗೂ ಗೊತ್ತಾಗ್ತಾ ಇಲ್ಲ, ನಾನು ಒಂಥರ ಫ್ರೆಶರ್ ಆಗಿ ನೋಡ್ತಾ ಇದ್ದೀನಿ, ಅವಳು ಒಬ್ಬೊಬ್ಬಳು ಹೇಳ್ತಾಳೆ. ಸೊ ಒಂದು ಫೀಮೇಲ್ ಮೆಂಟಾಲಿಟಿ ಗೊತ್ತಿರುತ್ತೆ. ಆ ಸ್ಟ್ರೆಸ್ ಒಳಗಡೆ ಅವಳು ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಇವನ್ ನನ್ನ ಹತ್ರನೂ ಹೇಳೋಕ್ಕಾಗಲ್ಲ, ಯಾಕಂದರೆ ನಾನು ಒಂಥರ ಅನ್ಕೊಂಡ್ಬಿಡ್ತೀನೇನೋ ಅನ್ನೋ ಥರ. ಹೌದೇನೋ ಪಾಪ, ನಂಗೆ ಗೊತ್ತಿಲ್ಲ. ಅಂದರೆ ಅಲ್ಲ, ಏನಕ್ಕೆ ಅಂತಂದರೆ ನಾನು ಮಿಸ್ಸಿಂಗ್ ಅಂತ ಹೇಳಿದ್ರೆ ಇಲ್ಲೇ ತಾನೇ ಪಕ್ಕದಲ್ಲೇ ಮನೆ ಹೋಗೋಕ್ಕೇನು ಹಾಗೆ ಹೇಗೆ ಅಂತ ಅಂದ್ಬಿಡ್ತೀನಿ, ಆ ಥರದ್ದೆಲ್ಲ ಭಯ. ಬಟ್ ಹಂಗಲ್ಲ, ಆ ಸೆನ್ಸು, ಆ ಜಾಗ, ಅದೆಲ್ಲ ಒಟ್ಟಿಗೆ ಇದ್ದು ಒಟ್ಟಿಗೆ ಅಮ್ಮನ ಜೊತೆ ಮಾತಾಡ್ತಾರೆ. ಅಮ್ಮ ಕಿಚ್ಚ ಸೌಂಡ್, ಬಾರ್ಯ ಮೌಲ್ಯ ಅಂತೆಲ್ಲ ಕಿಚ್ಚ ಸೌಂಡು, ಅದು ಇದು ಅಪ್ಪು ಬಂದು ರೇಗಿಸೋದು ಅದೆಲ್ಲ ಇದ್ದೇ ಇರುತ್ತಲ್ಲ. ಇದಕ್ಕಿದ್ದಂಗೆ 2 days ಇವತ್ತು 3 days ಇವತ್ತಿಗೆ 3-4 days ಆಗ್ತಾ ಮಿಸ್ಸಿಂಗ್. ಅವಾಗ ಖಂಡಿತ ಶುರು ಆಗೋದು ಹ್ಯೂಮನ್ ಟೆಂಡೆನ್ಸಿ, ಅದು ಖಂಡಿತ ಮಿಸ್ ಮಾಡ್ಕೊಳ್ಳೋದು. ನನ್ನ ಮಗಳು ನೋಡಿ ಅದಕ್ಕೆ ಅವಳು ಮಿಸ್ ಮಾಡ್ಕೊತಾ ಇದ್ಲು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಆ್ಯಂಡ್ ಹೋಪ್ಸು ಎಲ್ಲನೂ ಸರಿ ಹೋಗುತ್ತೆ. ಆ್ಯಂಡ್ ಅದೊಂದೇ ವಿಷಯ ಆಗಿದ್ದರೆ ಓಕೆ. ಬಟ್ ಅವಳು ಬೇರೆ ಇನ್ನೊಂದು ನಿಮ್ಗೆ ಹೇಳೋಕ್ಕಾಗದೇ ಇರೋಂಥ ವಿಷಯಕ್ಕೆ ಬ್ರೇಕ್ ಡೌನ್ ಆಗಿದ್ದಾಳೆ. ಅದನ್ನು ಹೇಳೋಕ್ಕಾಗಲ್ಲ. ದಟ್ಸ್ ವೈ ಅದನ್ನು ಆಚೆ ಕಡೆಯಿಂದ ಏನೇನೇ ಊಹೆ ಮಾಡ್ಕೊಬೋದು. ಬಟ್ ಅದು ತುಂಬ ಮನಸ್ಸಿಗೆ ಆಳವಾಗಿರೋಂಥ ಒಂದು ಪೇಯ್ನ್ ಅದು. ದಟ್ಸ್ ವೈ ಅದೇನೇ ನಾವೇನು ಮಾಡ್ತೀವಿ, ನಾವು ಗೋತ್ರು ಆಗಿರೋದು. ಈಗ ಫಾರ್ ಎಕ್ಸಾಂಪಲ್ ಒಂದು 5-10 years ಮುಂಚೆ ಯಾರ್ಯಾರು ಗೋತ್ರು ಆಗಿರ್ತಾರೆ, 2 ಮಕ್ಕಳನ್ನ ನೋಡ್ಕೊಂಡಿರ್ತಾರೆ ಅಥವಾ ವಾಟ್ ಎವರ್. ಸೊ ಈಗಿನ ಇದರಲ್ಲಿ ಇಟ್ ಈಸ್ ಡಿಫ್ರೆಂಟ್. ನೆಕ್ಸ್ಟ್ ವರ್ಷ ನನ್ನ ಕಥೆನ ಬೇರೆಯವ್ರಿಗೆ ಹೇಳಿದ್ರೆ ಅವ್ರು ನಗ್ತಾರೆ, ನೀನ್ ಗೋತ್ರು ಆಗಿದ್ದೆ ಬೇರೆ, ಈಗ ನಾನ್ ಗೋತ್ರು ಆಗ್ತಿರೋದೇ ಬೇರೆ. ಆನೆ ಬರ ಇರುವೆ ಬರ ಅಂತ ಹೇಳ್ತಾರೆ. ಒಬ್ಬೊಬ್ರು ಎಕ್ಸ್ಪೀರಿಯನ್ಸ್ ಬೇರೆ, ಆಮೇಲೆ ಒಬ್ಬೊಬ್ರಿಗೆ ಪೇನ್ನ ಟಾಲರೇಟ್ ಮಾಡೋ ರೀತಿ ಬೇರೆ. ಅಂದರೆ ದೇವರು ಒಂದೊಂದು ಸೆನ್ಸಿಟಿವಿಟಿ ಒಬ್ಬೊಬ್ರಿಗೆ ಕೊಟ್ಟಿರ್ತಾನೆ. ಈಗ ಅವಳಿಗೆ ಪೇಯ್ನ್ ಆಗೋಂಥದ್ದು ನನಗೆ ಏನು ಅಲ್ವೇ ಇಲ್ಲ ಅಂತಿರ್ಬೋದು. ಈಗ ಗಂಡ ನಮ್ಮಿಬ್ಬರು ಮಧ್ಯೆ. ಅದೇ ನನಗೆ ಹೆವಿ ಪೇನ್, ಅಯ್ಯೋ ಗುರು ಇದೆಲ್ಲ ಒಂದು ಜೀವನನ ಗುರು, ನನಗೆ ಬೇಕಾಗಿಲ್ಲ ಜೀವನ ಅಂತ ನನಗೆ ಅನ್ಸಿದ್ರೆ ಅವಳಿಗದು ಇಷ್ಟು ಇದಕ್ಕೆ ಯಾಕೆ ಇವನು ಹಿಂಗೆ ಆಡ್ತಾನೆ ಇಷ್ಟೇನಲ್ಲ. ಸಿ ಇದು ನಿಮ್ಮ ಲೈಫಲ್ಲಿ ಆಗಿದೆಯೋ, ನಿಮ್ಮ ಲೈಫಲ್ಲಿ ಗಾಯ್ಸ್, ನಿಮ್ಮ ಲೈಫಲ್ಲಿ ಆಗಿರುತ್ತೆ. ನಿಮ್ಮ ಹಸ್ಬೆಂಡು ಅಥವಾ ನಿಮ್ಮ ಹೆಂಡ್ತಿನೋ ಎಲ್ಲ ಹೇಳೇ ಇರ್ತಿದ್ದು ಯಾಕೆ ಹಿಂಗೆ ಆಡ್ತಿದ್ಯಾ ಅಂತ. ಸೊ ಟಾಲರೇಷನ್ ಬೇರೆ. ಅಂದರೆ ಇದೇನಂತಂದ್ರೆ ಇದು ಈ ಕಮೆಂಟ್ ಬಂದಿದೆ, ಇದು ಕಮೆಂಟ್ಗಲ್ಲ, ಓವರ್ ಆಲ್ ನಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಇದು ಈ ಥರ. ಆ್ಯಂಡ್ ಇದೊಂದು ಕ್ಲಾರಿಟಿ ವಿಡಿಯೋ. ಸೊ ನಿಮಗೆ 1-2 ಕಮೆಂಟಿಂದ ಇನ್ನು ಮಿಕ್ತವರೆಲ್ಲ ಅದೇ ಥರ ಅಂತ ಅನ್ಕೊಂಬಾರ್ದಲ್ಲ. ಯಾಕಂದರೆ ಇನ್ನೊಂದು ಮೇಜರಾಗಿ ಏನು ಗೊತ್ತಾ, ತುಂಬ ಡೈಲಿ ಬೇರೆ ಹೊಸಬ್ರು ಕಮೆಂಟ್ಸ್ ಮಾಡ್ತಾ ಇರ್ತೀರಾ, ಹೊಸಬ್ರು ವ್ಯೂವರ್ಸ್ ಆ್ಯಡ್ ಆನ್ ಆಗ್ತಾ ಇರ್ತೀರಾ. ಸೊ ನನ್ನ ಒಂದು ಇನ್ಸೈಟ್ಸ್ ಇಷ್ಟಲ್ಲಿ ನೋಡ್ತು ಅಂತಂದರೆ ಹಳೆಬ್ರು ಮತ್ತೆ ರಿಟರ್ನ್ ವ್ಯೂಸ್ ಬೇರೆ, ಬಟ್ ಹೊಸಬ್ರು ಆ್ಯಡ್ ಆನ್ ಆಗ್ತಾ ಇರ್ತಾರೆ. ಅವ್ರಿಗೂ ಒಂದು ಕ್ಲಾರಿಟಿ ಇರಬೇಕು. ಅಂದರೆ ಒಂದು ಒಪಿನಿಯನ್ನು ನೀಟಾಗಿರೋ, ಅಂದರೆ ಇದೇ ಒಪಿನಿಯನ್ ಅಂತ ಕ್ರಿಯೇಟ್ ಆಗಬೇಕು. ಒಂದು ವಾರ ನೋಡಿ ಡಿಸೈಡ್ ಮಾಡಿರ್ತಾರೆ ಗೊತ್ತಾ, ಆ ಒಪಿನಿಯನ್ ಆಗಬಾರ್ದು. ಆ್ಯಂಡ್ ಐ ಆಮ್ ಸ್ಟ್ರಾಂಗೆಸ್ಟ್ ವೈ ಬಿಕಾಸ್ ಆನವ್ನ ನೋಡಿಕೊಂಡು ನಮಗೆ ರೂಢಿ ಇದೆ. ಈಗ ಆನವ್ನ ಅಮೇಯನ್ ನೋಡ್ಕೊಳ್ಳೋದು ಆ್ಯಸ್ ಎ ಪೇರೆಂಟ್ಸ್ ನಮ್ಗೆ ಯಾವುದೇ ಥರ ಕಷ್ಟ ಇಲ್ಲ. ಆ್ಯಂಡ್ ಎಲ್ಲ ಒಂಥರ ಒಟ್ಟಿಗೆ ಇರೋ ಅದೊಂದು ಚಾನ್ಸ್. ಈಗ ನಾನು ಮತ್ತೆ ಹೋಗೋಕ್ಕಾಗಲ್ಲ, ಇರೋ ಒಂದು ನೆಪ ಇಟ್ಕೊಂಡು ವಾಪಸ್ ಮನೆಗೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಗೈಸ್. ಐ ಆಮ್ ಕಂಪ್ಲೀಟ್ಲಿ ಆಲ್ ರೈಟ್. ಆ್ಯಂಡ್ ಯಾರು ನನಗೆ ಕನ್ಸರ್ನ್ ತೋರಿಸಿ ಕಮೆಂಟ್ ಮಾಡಿದ್ದೀರಾ ಅವರೆಲ್ರಿಗೂ ಥ್ಯಾಂಕ್ಸ್. ಆ್ಯಂಡ್ ಯಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಇದು ಉತ್ತರ ಅಷ್ಟೇ. ಯು ಡೋಂಟ್ ನೋ ವಾಟ್ ಹ್ಯಾಪನಿಂಗ್ ಇನ್ಸೈಡ್ ಮೀ. ಆ್ಯಂಡ್ ನಾನು ಹೇಳೋದು ಇಲ್ಲ, ಯಾರೇನು ಕೇಳಿದ್ರು ಹೇಳಲ್ಲ. ದಟ್ ಈಸ್ ಮೀ ಅಗೇನ್. ಹೇಳೋಕ್ಕಾಗಲ್ಲ, ಅದನ್ನು ಹೇಳಲ್ಲ ಅಂತಲ್ಲ, ಹೇಳೋಕ್ಕಾಗದಿರೋ ವಿಷಯ ಅದು. ಓಕೆ, ಏನಿವೆ ಇದಾಗಿತ್ತು ಇವತ್ತಿನ ಬೆಳಗ್ಗೆಯ ವಿಡಿಯೋ, ಆನ್ಸರಿಂಗ್ ವಿಡಿಯೋ. ಓಕೆ, ಸಂಜೆ ವಿಡಿಯೋದಲ್ಲಿ ಸಿಗೋಣ. ಬಾಯ್ 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 ಬಾಯ್.